ಸಫಲರಾದಾಗ ಮಾತ್ರ ನಾವು ಮುಖ್ಯವಾಗಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗ್ತದೆ. ಇದು ಸಂವಿಧಾನದ ಮೂಲಕ ಹೇಳಿರ್ತಕ್ಕಂಥ ಮಾತುಗಳು. 850 ವರ್ಷಗಳಾಯಿತು ಬಸವಣ್ಣವರು ಹೇಳಿ, ಇನ್ನೂ ಜಾತಿ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ನಿಮ್ಮ ದೇವಾಲಯದಲ್ಲೂ ಕೂಡ ಅನೇಕ ಗುಂಪುಗಳಿದ್ದಾವೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಾನು ಸ್ವಾಮೀಜಿ ಆದ್ಮೇಲೆ ಈ ಗುಂಪುಗಳನ್ನೆಲ್ಲ ಒಂದು ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಹಳ ಸಂತೋಷ. ನೀವೆಲ್ಲರೂ ಕೂಡ ಒಟ್ಟಿಗೆ ನೀವು ಯಾವ ಜಾತಿನಾದ್ರು ಕರ್ಕೊಳ್ಳಿ, ನೇಕಾರರು ಅಂತಾರು ಕರ್ಕೊಳ್ಳಿ, ದೇವಾಂತರು ಅಂತಾರು ಕರ್ಕೊಳ್ಳಿ, ಏನಾದ್ರು ಕರ್ಕೊಳ್ಳಿ, ಒಟ್ಟಾಗಿ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸಲಹೆ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದೇ ಜಾತಿ ಅಂತ ಎಲ್ಲರೂ ಕೂಡ 8 ತರದ್ದು ಕೊಡೋದು ತಗೋಬೇಕು. ತರದು ಕೊಡೋದು ಇದೆಯಾ ನಿಮ್ಮಲ್ಲಿ? ಇಲ್ಲ ಇದೆಯಾ? ನನಗೆ ಯಾರೋ ಹೇಳ್ತಾ ಇದ್ರು ಇಲ್ಲಿ 25% ಮಾತ್ರ ಇದೆ ಅಂತ ಹೇಳ್ತಾ ಇದ್ರು. ಎಷ್ಟಪ್ಪ? 25%. ಉಮಾಶ್ರೀ ಅವರು ಹೇಳ್ತಾರೆ 10ರಿಂದ 20% ಇರಬಹುದು ಅಂತೇಳಿ. ನೀವು 100 ಪರಸ್ಪರ ಕೊಡೋದು ತರದು ಮಾಡಿಕೊಂಡು ಮನುಷ್ಯ ಜಾತಿ ಜಾತಿ ದೇವಾಂಗ ಜಾತಿ ಅಂತ ಒಂದೇ ಜಾತಿ ಹಾಕಬೇಕು ಅಂತಕ್ಕಂಥ ಸಲಹೆಯನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾರೆ. ಅಂತಿಮವಾಗಿ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆದ್ರಿಂದ ನಾವು ಜಾತಿ ಹೋಗ್ಬೇಕಲ್ಲ. ಯಾಕಂದ್ರೆ ನಮ್ಮ ಜಾತಿ ಇದೆಯಲ್ಲ ಸುಲಭವಾಗಿ ಹೋಗಲ್ಲ. ಜಾತಿ ಇದೆಯಲ್ಲ ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ. ಈ ಜಾತಿಗೆ ಚಲನೆ ಇಲ್ಲ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಆ ಚಲನೆ ಇಲ್ಲದ್ರಿಂದ ಜಡತ್ವದಿಂದ ಕೂಡಿದೆ. ಈ ಚಲನೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನೀವು ಬೆಳೆಸಿರ್ತಕ್ಕಂಥ ಪ್ರಯತ್ನ ಮಾಡಬೇಕು. 100 ಇವತ್ತು ಸಾಕ್ಷರತೆ ಎಷ್ಟಾಗಿದೆಯಪ್ಪ ಅಂತಂದ್ರೆ 76% ಆಗಿದೆ. ಮಹಿಳೆಯರಲ್ಲಿ ಇನ್ನೂ ಕಡಿಮೆ ಇದೆ, 70ಕ್ಕಿಂತ ಕಡಿಮೆ ಇದೆ. ಆದ್ರಿಂದ ಎಲ್ಲರೂ 100 ಸಾಕ್ಷರರಾಗಬೇಕು. 100 ನಾವು ಸಾಕ್ಷರತೆಯನ್ನ ಕಂಡ್ರೆ ನಾವು ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಈ ಸಂಘಟನೆ ಬೆಳೀಲಿ, ಶಕ್ತಿಯುತವಾಗಿ ಬೆಳೀಲಿ ಅಂತೇಳಿ ಆರೈಕೆ. ಎಲ್ಲ ಸಬ್ಶಕ್ತಿಗಳಿದ್ದಾವಲ್ಲ, ಎಲ್ಲರೂ ತಗಲಾಕಿ ಒಂದು ಇರಬಾರದು. ಅದು ಎಂಥದ್ದು ಪದ್ಮಶಾಲಿ ಅಂತ ಇರೋದು, ಇನ್ನೊಂದು ಯಾವುದು ಜಾತಿ ಸಂಸ್ಕಾರಗಳು, ಅವೆಲ್ಲ ಆ ಸಂಸ್ಕಾರಗಳೆಲ್ಲ ತಗಲಾಕಿ ಎಲ್ಲ ಒಂದೇ ಜಾತಿ. ಅದು ಬೇರೆ ಬೇರೆ ಹೆಸರುಗಳನ್ನು ಕರ್ಕೊಂಡು ಬೇರೆ ಬೇರೆ ಜಾತಿಗಳಲ್ಲಿ ಕರ್ಕೊಂಡಿರ್ಬೋದು. ನಿಮ್ಮ ಬಾಗಲಕೋಟೆ, ಬೆಳಗಾವಿ, ಮೈಸೂರು, ಬೆಂಗಳೂರು ಎಲ್ಲ ಜಾತಿ ಅವೆಲ್ಲ ತಗಲಾಗ್ತಯ. ಈಗ ನೋಡಪ್ಪ, ಅಂತಿಮವಾಗಿ ಮನುಷ್ಯ ಜಾತಿ ಒಂದೇನೆ. ಮನುಷ್ಯ ಜಾತಿ ಒಂದೇನೆ. ಈಗ ಜಾತಿ ವ್ಯವಸ್ಥೆ
ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರೋದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಚಿತ್ರದುರ್ಗ ವ್ಯವಸ್ಥೆ ಯಾರು ಮಾಡಿದ್ರು? ನಾವು ಮಾಡುವ ಯಾರ ಹಿಂದೆ ಪೂರ್ವಿಕರು ಮಾಡಿದ್ದಾರೆ. ಹಾಗಂತೇಳಿ ಅಪ್ಪಾಕರ ಆತ್ಮದಲ್ಲಿ ನೇತಾಕೊಂಡು ಇರ್ಬೇಕಾ? ಸಂವಿಧಾನ ಹೇಳಿರೋದು ಯಾಕೆ ಹೀಗಾಗಿದೆ? ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಯಾಕೆ? ಈ ಸಂವಿಧಾನ ಉದ್ದೇಶ ಇದೆಯಲ್ಲ ಅದು ಈಡೇರಲೇಬೇಕು. ಆಗ ಮಾತ್ರ ನಾವು ಮನುಷ್ಯ ಜಾತಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಧರ್ಮ ನಮಗೆ ಪ್ರೀತಿಸಲು ಹೇಳ್ಕೊಡ್ತದ ಹೊರತು ಪ್ರೀತಿಸಿ ಕರುಣೆಯಿಂದ ಕಾಣಿ ಅಂತ ಹೇಳ್ತದ ಹೊರತು ಶಾಂತಿಯಿಂದ ಇರಿ ಅಂತ ಹೇಳ್ತದ ಹೊರತು ಅದಕ್ಕೆ ಯಾರು ಕೂಡ ದ್ವೇಷಿಸಿ ಇನ್ನೊಬ್ಬರನ್ನ ದ್ವೇಷಿಸಿ ಅಂತ ಹೇಳ್ತಾರೆ. ಸಹಿಷ್ಣುತೆ ಸಹ ಬಾಳ್ವೆ ಇದನ್ನ ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನ ಎಲ್ಲ ಜಾತಿಯವರು ಜನಾಂಗದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಣಕಾಸು ಮಂತ್ರಿಯಾಗಿರುವಾಗ 94-95 ಇರ್ಬೇಕಲ್ಲ, ₹4.25 ಇದ್ದದನ್ನ ₹1.25 ಮಾಡಿದ್ದು. 2004-05ರಲ್ಲಿ ನಾನು ನಿಮ್ಮ ಜನಾಂಗದವರಿಗೆ ಮಗ್ಗಗಳಿಗೆ 10 HP ವರೆಗೆ ₹4.25 ಇತ್ತು ಒಂದು ಯೂನಿಟ್ಗೆ. ಅದನ್ನ ₹1.20 ಮಾಡಿದವರು ನಮ್ಮ ಸರ್ಕಾರ ಮತ್ತು ನಾವು ಹಣಕಾಸು ಮಂತ್ರಿಯಾಗಿ ಆಗ ಸುಮಾರು 80% ಜನರಿಗೆ ಕವರ್ ಆಗಿತ್ತು. ಅದಾದ್ಮೇಲೆ ಈಗ 10% ಅವರಿಗೆ ಉಚಿತವಾಗಿ 10 HP ವರೆಗೆ ಉಚಿತವಾಗಿ ನಮ್ಮ ರವೀಂದ್ರ ಇದೇ ಕಲಬುರಗಿ ಏನಪ್ಪ